ನಮಸ್ಕಾರ ಬಂಧುಗಳೇ, ಇವತ್ತಿನ ವಿಡಿಯೋದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಅಷ್ಟೋತ್ತರ ಮತ್ತು ಶ್ರೀ ಲಕ್ಷ್ಮಿ ಅಷ್ಟೋತ್ತರ ಎರಡರಿಂದ ಕುಂಕುಮಾರ್ಚನೆಯನ್ನ ಮಾಡುವ ವಿಧಾನ ಹೇಗೆ, ಮತ್ತೆ ತುಂಬಾ ಅಪರೂಪವಾದ ಶ್ರೀ ವರಮಹಾಲಕ್ಷ್ಮಿ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟೋತ್ತರ ಬೇರೆ, ಶ್ರೀ ವರಮಹಾಲಕ್ಷ್ಮಿ ಅಷ್ಟೋತ್ತರ ಬೇರೆ, ಎರಡರ ಸಂಪೂರ್ಣ ಆಡಿಯೋವನ್ನ ಪೂಜಾ ಸಮೇತ, ಪೂಜಾ ವಿಧಾನದ ಸಮೇತ ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ಶ್ರೀ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಕುಂಕುಮ ಅಷ್ಟೋತ್ತರವನ್ನ ಮಾಡಬೇಕಾದ್ರೆ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಮತ್ತೆ ಶ್ರೀ ವರಮಹಾಲಕ್ಷ್ಮಿ ಅಷ್ಟೋತ್ತರ ಎರಡರಿಂದನೂ ಕುಂಕುಮಾರ್ಚನೆಯನ್ನ ಮಾಡಬೇಕು. ಮಹಾಲಕ್ಷ್ಮಿ ಅಷ್ಟೋತ್ತರ ಬೇರೆ, ವರಮಹಾಲಕ್ಷ್ಮಿ ಅಷ್ಟೋತ್ತರ ಬೇರೆ. ಈ ವಿಚಾರಗಳು ನಿಮಗೆ ಸ್ಪಷ್ಟವಾಗಿ ಸರಿಯಾಗಿ ಗೊತ್ತಿರಲಿ. ಶ್ರೀ ವರಮಹಾಲಕ್ಷ್ಮಿ ಅಷ್ಟೋತ್ತರದಿಂದ ಮತ್ತೆ ಮಹಾಲಕ್ಷ್ಮಿ ಅಷ್ಟೋತ್ತರದಿಂದ ಕುಂಕುಮಾರ್ಚನೆಯನ್ನು ಮಾಡಬೇಕಾದರೆ ಶುದ್ಧವಾದ ಕುಂಕುಮ ಮತ್ತು ವೀಳ್ಯದೆಲೆ, ಎರಡು ವೀಳ್ಯದೆಲೆಯ ಮೇಲೆ, ಒಂದು ವೀಳ್ಯದೆಲೆಯ ಮೇಲೆ ಅರ್ಚನೆಯನ್ನ ಮಾಡಬಾರದು. ಒಂದು ವಿಳೆದೆಲೆಯ ಮೇಲೆ ಅರ್ಚನೆಯನ್ನ ಮಾಡಿದ್ರೆ ಸಮಸ್ತ ದಾರಿದ್ರ್ಯಗಳು ಸಹ ಬಂದುಬಿಡುತ್ತವೆ. ಎರಡು ವಿಳೆದೆಲೆಯ ಮೇಲೆ, ಎರಡು ಅಂದ್ರೆ ಲಕ್ಷ್ಮೀನಾರಾಯಣರ ಸ್ವರೂಪ ಅದು, ಎರಡು ವಿಳ್ಯದೆಲೆ ಮೇಲೆ ಕುಂಕುಮಾರ್ಚನೆಯನ್ನ ಮಾಡಬೇಕು. ಎರಡು ವಿಳೆದೆಲೆ ಮೇಲೆ ಲಕ್ಷ್ಮೀ ವಿಗ್ರಹ ಇದ್ರೆ ಇಟ್ಟು ಬೇಕಾದ್ರೂ ಸಹ ಮಾಡಬಹುದು. ಇಲ್ಲ, ಎರಡು ವಿಳ್ಯದೆಲೆ ಮೇಲೆ ಎರಡು ಅಡಕೆ ಮತ್ತು ಒಂದು ಅರಿಶಿನ ಹಾಕಿ ನಂತರ ಬರೀ ಕುಂಕುಮದಲ್ಲಿ ಅರ್ಚನೆಯನ್ನ ಮಾಡುತ್ತಾ ಹೋಗಬಹುದು. ಅಂತಹ ಅಷ್ಟೋತ್ತರ, ಶ್ರೀ ವರಮಹಾಲಕ್ಷ್ಮಿ ಅಷ್ಟೋತ್ತರ ಮತ್ತು ಶ್ರೀ ಲಕ್ಷ್ಮಿ ಅಷ್ಟೋತ್ತರದ ಸಂಪೂರ್ಣ ಆಡಿಯೋ ಇವಾಗ ಇರುತ್ತೆ. ಪೂಜೆಯ ನಂತರ ಆ ವಿಳ್ಯದೆಲೆಗಳನ್ನ ಮನೆಯ ಹಿರಿಯರು ತಾಂಬೂಲದೊಂದಿಗೆ ಹಾಕಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಹೊರಗಡೆ ಬಿಸಾಕಬಾರದು. ಈ ವಿಚಾರಗಳು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ಶ್ರೀ ವರಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ. ಶ್ರೀ ವರಮಹಾಲಕ್ಷ್ಮಿ ಅಷ್ಟೋತ್ತರ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಆಡಿಯೋ ರೂಪದಲ್ಲಿ ಹಾಕ್ತಾ ಇದ್ದೀನಿ. ಓಂ ಶ್ರೀ ವರಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ. ಓಂ ವರಮಹಾಲಕ್ಷ್ಮ್ಯೈ ನಮಃ. ಓಂ ವರರೂಪಿಣ್ಯೈ ನಮಃ. ಓಂ ಮಧುರೂಪಾಯೈ ನಮಃ. ಓಂ ವಕುಲಾಯೈ ನಮಃ. ಓಂ ವಕುಲಾಮೋದಧಾರಿಣ್ಯೈ ನಮಃ. ಓಂ ವಕ್ರೇಶ್ವರ್ಯೈ ನಮಃ. ಓಂ ವಕ್ರರೂಪಾಯೈ ನಮಃ. ಓಂ ವಕ್ರವೀಕ್ಷಣ ವೀಕ್ಷಿತಾಯೈ ನಮಃ. ಓಂ ವಸಂತರಾಗ ಸಂರಾಗಾಯೈ ನಮಃ. ಓಂ ವತ್ಸಲಾಯೈ ನಮಃ. ಓಂ ವಾರಾಹ್ಯೈ ನಮಃ. ಓಂ ವಾಮನ್ಯೈ ನಮಃ. ಓಂ ವಾಮಾಯೈ ನಮಃ. ಓಂ ವ್ಯೋಮ ಮಧ್ಯಸ್ಥಾಯೈ ನಮಃ. ಓಂ ವೈದೇಹ್ಯೈ ನಮಃ. ಓಂ ವ್ಯೋಮ ನಿಲಯಾಯೈ ನಮಃ. ಓಂ ವರದಾಯೈ ನಮಃ. ಓಂ ವಿಷ್ಣುವಲ್ಲಭಾಯೈ ನಮಃ. ಓಂ ವಂದಿತಾಯೈ ನಮಃ. ಓಂ ವಸುಧಾಯೈ ನಮಃ. ಓಂ ವಶ್ಯಾಯೈ ನಮಃ. ಓಂ ವ್ಯಾತ್ಯಾಸ್ತಾಯೈ ನಮಃ. ಓಂ ವ್ಯೋಮ ಪದ್ಮಕೃತಾಧಾರಾಯೈ ನಮಃ. ಓಂ ವನಸುಂದರಾಯೈ ನಮಃ. ಓಂ ವಸುಂಧರಾಯೈ ನಮಃ. ಓಂ ಅಧೋತ್ಯತಾಯೈ ನಮಃ. ಓಂ ವೃಷಾಕಪಯೈ ನಮಃ. ಓಂ ವೃಷಾರೂಢಾಯೈ ನಮಃ. ಓಂ ವೃಷೇಶ್ಯೈ ನಮಃ. ಓಂ ವೃಷವಾಹನಾಯೈ ನಮಃ. ಓಂ ವೃಷಪ್ರಿಯಾಯೈ ನಮಃ. ಓಂ ವೃಷಾವರ್ತಾಯೈ ನಮಃ. ಓಂ ವೃಷಪರ್ವಾಯೈ ನಮಃ. ಓಂ ವೃಷಾಕೃತ್ಯೈ ನಮಃ. ಓಂ ವ್ಯಾತತಾಪಿನ್ಯೈ ನಮಃ. ಓಂ ವೈತಲಾಯನಾಯೈ ನಮಃ. ಓಂ ವೈನತಯಾಯೈ ನಮಃ. ಓಂ ವಷಟ್ಕರಾಯೈ ನಮಃ. ಓಂ ವಾರಾಂಗಾಯೈ ನಮಃ. ಓಂ ಆರುಣಾಯೈ ನಮಃ. ಓಂ ವಸಂತವಸನಾಕೃತ್ಯೈ ನಮಃ. ಓಂ ವಾಮದೇವ್ಯೈ ನಮಃ. ಓಂ ವಾಮಭಾಗಾಯೈ ನಮಃ. ಓಂ ವಾಮಾಂಗಹಾರಿಣ್ಯೈ ನಮಃ. ಓಂ ವಿಜಿತಾಯೈ ನಮಃ. ಓಂ ವಿಹಾಸ್ಯಾಯೈ ನಮಃ. ಓಂ ವಿದ್ವಜ್ಜನ ಮನೋಹರಾಯೈ ನಮಃ. ಓಂ ವಿಜಿತಾಮೋದಾಯೈ ನಮಃ. ಓಂ ವಿದ್ಯುತ್ಪ್ರಭಾಯೈ ನಮಃ. ಓಂ ವಿಪ್ರಮಾತ್ರೈ ನಮಃ. ಓಂ ವೃಂದಾರಣ್ಯಪ್ರಿಯಾಯೈ ನಮಃ. ಓಂ ವೈಕುಂಠನಾಥಗೃಹಿಣ್ಯೈ ನಮಃ. ಓಂ ವೈಕುಂಠಪರಮಾಲಾಯೈ ನಮಃ. ಓಂ ವೈಕುಂಠದೇವಾಢ್ಯಾಯೈ ನಮಃ. ಓಂ ವೈಕುಂಠಸುಂದರ್ಯೈ ನಮಃ. ಓಂ ವೈರಾಗ್ಯಕುಲದೀಪಿಕಾಯೈ ನಮಃ. ಓಂ ವೃಂದಾಯೈ ನಮಃ. ಓಂ ವೃಂದಾವನವಿಲಾಸಿನ್ಯೈ ನಮಃ. ಓಂ ವಿಲಾಸಿನ್ಯೈ ನಮಃ. ಓಂ ವೃಂದಾವನೇಶ್ವರ್ಯೈ ನಮಃ. ಓಂ ವೃಂದಾವನವಿಹಾರಿಣ್ಯೈ ನಮಃ. ಓಂ ವೇಣುರತ್ನ
वेदवत्यै नमः ॐ वेणुवाद्यपरायणायै नमः ॐ वेदगामिन्यै नमः ॐ वेदातीतायै नमः ॐ विष्णुप्रियायै नमः ॐ विष्णुकान्तायै नमः ॐ विष्णोरङ्कनिवासिन्यै नमः ॐ वृषभानुसुतायै नमः ॐ वेदमात्रे नमः ॐ वेदातीतायै नमः ॐ विदुत्तमायै नमः ॐ वेदप्रियायै नमः ॐ वेदगर्भायै नमः ॐ वेदमार्गप्रवर्धिन्यै नमः ॐ वेदगम्यायै नमः ॐ वेदपरायै नमः ॐ विकासितमुखाम्बुजायै नमः ॐ वेदसारायै नमः ॐ वैजयन्त्यै नमः ॐ वेगवत्यै नमः ॐ वेगाढ्यायै नमः ॐ वेदवादिन्यै नमः ॐ विरागकुशलायै नमः ॐ विकलोत्कर्षिण्यै नमः ॐ विन्द्याधिपरिवासिन्यै नमः ॐ विन्द्यालयायै नमः ॐ विशालनेत्रायै नमः ॐ वैशाल्यै नमः ॐ विशालकुलसम्भवायै नमः ॐ विशालगृहवासायै नमः ॐ विशालबदरीरत्यै नमः ॐ वर्धमानायै नमः ॐ वसुमत्यै नमः ॐ विकृत्यै नमः ॐ विश्वायै नमः ॐ वज्रनलिकायै नमः ॐ व्यक्तायै नमः ॐ विजयायै नमः ॐ वीरायै नमः ॐ विश्वशक्त्यै नमः ॐ विजयप्रदायै नमः ॐ वागीश्वर्यै नमः ॐ विश्वमानिन्यै नमः ॐ वाचे नमः ॐ विश्वजनन्यै नमः ॐ व्यापिन्यै नमः ॐ व्योमविग्रहायै नमः ॐ वैष्णव्यै नमः इति श्री शान्तमहाऋषि विरचित श्रीवरमहालक्ष्मी अष्टोत्तरशतनामावळि सम्पूर्णम्। ॐ श्रीमहालक्ष्मी अष्टोत्तरशतनामावळिः। ॐ प्रकृत्यै नमः ॐ विकृत्यै नमः ॐ विद्यायै नमः ॐ सर्वभूतहितप्रदायै नमः ॐ श्रद्धायै नमः ॐ विभूत्यै नमः ॐ सुरभ्यै नमः ॐ परमात्मिकायै नमः ॐ वाचे नमः ॐ पद्मालयायै नमः ॐ पद्मायै नमः ॐ शुचयै नमः ॐ स्वाहायै नमः ॐ स्वधायै नमः ॐ सुधायै नमः ॐ धन्यायै नमः ॐ हिरण्मयै नमः ॐ लक्ष्मै नमः ॐ नित्यपुष्टायै नमः ॐ विभावर्यै नमः ॐ आदित्यै नमः ॐ दित्यै नमः ॐ दीप्तायै नमः ॐ वसुधायै नमः ॐ वसुधारिण्यै नमः ॐ कमलायै नमः ॐ कान्तायै नमः ॐ कामाक्ष्यै नमः ॐ कमलसम्भवायै नमः ॐ अनुग्रहप्रदायै नमः ॐ बुद्ध्यै नमः ॐ अनघायै नमः ॐ हरिवल्लभायै नमः ॐ अशोकायै नमः ॐ अमृतायै नमः ॐ दीप्तायै नमः ॐ लोकशोकविनाशिन्यै नमः ॐ धर्मनिलयायै नमः ॐ करुणायै नमः ॐ लोकमात्रे नमः ॐ पद्मप्रियायै नमः ॐ पद्महस्तायै नमः ॐ पद्माक्षै नमः ॐ पद्मसुन्दर्यै नमः ॐ पद्मोद्भवायै नमः ॐ पद्ममुखे नमः ॐ पद्मनाभप्रियायै नमः ॐ रमायै नमः ॐ पद्ममालाधरायै नमः ॐ देव्यै नमः ॐ पद्मिन्यै नमः ॐ पद्मगन्धिन्यै नमः ॐ पुण्यगन्धायै नमः ॐ सुप्रसन्नायै नमः ॐ प्रसादाभिमुखे नमः ॐ प्रभायै नमः ॐ चन्द्रवदनायै नमः ॐ चन्द्रायै नमः ॐ चन्द्रसहोदर्यै नमः ॐ चतुर्भुजायै नमः ॐ चन्द्ररूपायै नमः ॐ इन्दिरायै नमः ॐ इन्दुशीतलायै नमः ॐ आह्लादजनन्यै नमः ॐ पुष्ट्यै नमः ॐ शिवायै नमः ॐ शिवाकर्यै नमः ॐ सत्यै नमः ॐ विमलायै नमः ॐ विश्वजनन्यै नमः ॐ तुष्ट्यै नमः ॐ दारिद्र्यनाशिन्यै नमः ॐ प्रीतिपुष्करिण्यै नमः ॐ शान्तायै नमः ॐ शुक्लमाल्याम्बरायै नमः ॐ श्रियै नमः ॐ भास्कर्यै नमः ॐ बिल्वनिलयायै नमः ॐ अरारोहायै नमः
ॐ यशस्विन्यै नमः ॐ वसुन्धरायै नमः ॐ उदाराङ्गायै नमः ॐ हरिण्यै नमः ॐ हेममालिन्यै नमः ॐ धनधान्यकर्यै नमः ॐ सिद्ध्यै नमः ॐ स्त्रैण्यसौम्यायै नमः ॐ शुभप्रदायै नमः ॐ नृपवेश्मगतानन्दायै नमः ॐ वरलक्ष्मै नमः ॐ वसुप्रदायै नमः ॐ शुभायै नमः ॐ हिरण्यपराकारायै नमः ॐ समुद्रतनयायै नमः ॐ जयायै नमः ॐ मङ्गलायै नमः ॐ विष्णुवक्षस्थलसितायै नमः ॐ विष्णुपत्न्यै नमः ॐ प्रसन्नाक्ष्यै नमः ॐ नारायणसमाश्रितायै नमः ॐ दारिद्र्यदंसिन्यै नमः ॐ देव्यै नमः ॐ सर्वोपद्रवनिवारिण्यै नमः ॐ नवदुर्गायै नमः ॐ महाकार्यै नमः ॐ ब्रह्मविष्णुशिवात्मिकायै नमः ॐ त्रिकालज्ञानसम्पन्नायै नमः ॐ भुवनेश्वर्यै नमः। श्रीमहालक्ष्मी अष्टोत्तरशतनामावळि सम्पूर्णम्।